ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು 10 ನಿಮಿಷದಲ್ಲಿ ಸಾದಾ ಬ್ಲೌಸನ್ನ ಹೇಗೆ ಕಟಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಜನರಿಗೆ ಏನಾಗುತ್ತೆ, ಈ ಒಂದು ಬ್ಲೌಸ್ ಕಟಿಂಗಿನೇ ತುಂಬ ಟೈಮ್ ತೊಗೊಂಡ್ಬಿಡ್ತಾರೆ. ಸೊ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋಷ್ಟರಲ್ಲಿ 2 ಅವರ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಇವತ್ತು ಕೇವಲ ಬರೀ 10 ನಿಮಿಷದಲ್ಲಿ ಸಾದಾ ಬ್ಲೌಸ್ನ ಹೇಗೆ ಕಟಿಂಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಆಗ ಬ್ಲೌಸು ಚೆಸ್ಟ್ ಎಷ್ಟಿದೆ ಅಂತ ನೋಡ್ಕೋಬೇಕು. ನೋಡಿ, ಚೆಸ್ಟ್ ಬಂದು ಹುಕ್ ಸೈಡ್ ನೋಡ್ಕೋಬೇಕು ನಾವು. ಚೆಸ್ಟ್ ಮೆಜರ್ಮೆಂಟ್ನ 8 ಇಂಚ್ ಬರ್ತಾ ಇದೆ. ಸೊ 8 ಇಂಚಿಗೆ 2 ಇಂಚ್ ಎಕ್ಸ್ಟ್ರಾ ಮಾಡಿ ನಾನಿಲ್ಲಿ 10 ಇಂಚಿಗೆ ಬಟ್ಟೆನ ಹಾಕೋತೀನಿ. ಮೊದಲಿಗೆ ಈ ರೀತಿ ಬಟ್ಟೆನ ಹಾಕೋಬೇಕು. ನೋಡಿ, ಈ ರೀತಿ ಬಟ್ಟೆನ ಹಾಕೊಂಡ್ಮೇಲೆ ಇವಾಗ ಕೆಳಗಡೆ ನಾನು 1.5 ಇಂಚಿಗೆ ಮಡಚೋದಕ್ಕೆ ಬಿಟ್ಬಿಡ್ತೀನಿ. ಬಿಟ್ಬಿಟ್ಟು ಇವಾಗ ಈ ಬ್ಲೌಸ್ ಏನಿರುತ್ತಲ್ವ, ಇದನ್ನು ನೋಡಿ ಈ ರೀತಿ ಶೋಲ್ಡರು ಹಾಗೆ ಈ ರೀತಿ ಹಿಡ್ಕೊಂಡು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಹಾಕ್ಕೋಬೇಕು. ಎಲ್ಲಿವರೆಗೆ ಬರುತ್ತೆ ಅಂತ ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ ಅರ್ಧ ಇಂಚು ಮೇಲ್ಗಡೆ ಈ ರೀತಿ ಮಾರ್ಕ್ ಹಾಕ್ಕೊಂಡು ಇಲ್ಲಿ ಒಂದು ಲೈನ್ನ ಹಾಕೋತೀನಿ. ಹಾಕೊಂಡ್ಮೇಲೆ ಇವಾಗ ಏನಿದೆಯಲ್ವ, ಸೊ ಇದನ್ನು ಇಲ್ಲೇನು ನಾವು ಮಾರ್ಕ್ ಹಾಕಿದ್ದೀವಲ್ವ, ಈ ಪಾಯಿಂಟ್ಗೆ ನಾವು ಈ ರೀತಿ ಸ್ಕೇಲನ್ನು ಇಟ್ಟು ಈ ರೀತಿ ಹೊಳಿಸ್ಕೋಬೇಕು. ಇವಾಗ ಈ ಸ್ಕೇಲ್ನ ತೆಗಿತೀನಿ. ಸೊ ಈ ರೀತಿ ಹಾಕ್ಕೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ, 2 ಸೈಡು ಒಂದೇ ಥರ ಇರಬೇಕು. ಇವಾಗ ಮೊದಲಿಗೆ ನಾನು 2 ಇಂಚಿಲಿ ನೆಕ್ಕನ್ನ ತಗೋತೀನಿ. ನೆಕ್ ಬಿಡ್ತೀನ ಅಂದರೆ 9 ಇಂಚ್ ಕೆಳಗಡೆ ನಿಮ್ಮದು ಬ್ಯಾಕ್ ನೆಕ್ ಬರ್ತಿದ್ರೆ 2 ಇಂಚ್ ತೊಗೊಳ್ಳಿ, ಅಥವಾ 9 ಇಂಚ್ ಮೇಲ್ಗಡೆ ಬರ್ತಿದ್ರೆ 2.5 ಇಂಚ್ ತೊಗೊಳ್ಳಿ. ಹಾಗೆ ಶೋಲ್ಡರು 3 ಇಂಚು ಈ ರೀತಿ ಇಟ್ಕೊಂಡು ಇವಾಗ ಈ ಬ್ಲೌಸ್ ಏನಿದೆಯಲ್ವಾ, ಇದನ್ನು ಈ ರೀತಿ ಇಟ್ಕೊಂಡು ನೋಡಿ, ಅರ್ಧ ಇಂಚ್ ಬಿಟ್ಬಿಟ್ಟು ಎಲ್ಲಿಗೆ ಬರುತ್ತೆ ನೋಡ್ಕೋಬೇಕು. ನೋಡಿ, ಇಲ್ಲಿಗೆ ಬರುತ್ತೆ, ಇಲ್ಲಿ ಅರ್ಧ ಇಂಚು ಕೆಳಗಡೆ ಮಾರ್ಕ್ ಹಾಕೋತೀನಿ. ಮಾರ್ಕ್ ಹಾಕ್ಕೊಂಡು ನಂತರ ಫ್ರಂಟ್ ನೆಕ್ ಮೇಲ್ಗಡೆ ಅರ್ಧ ಇಂಚ್ ಬಿಟ್ಕೊಂಡು ಇದನ್ನು ಈ ರೀತಿ ಇಟ್ಟು ಎಲ್ಲಿಗೆ ಬರುತ್ತೆ ನೋಡಿ, ಇಲ್ಲಿಗೆ ಬರುತ್ತೆ. ಹಾಗೆ ಇಲ್ಲಿಗೆ ಬರುತ್ತೆ, 1/2 ಇಂಚ್ ಎಕ್ಸ್ಟ್ರಾ ಇಲ್ಲಿಗೆ ಬರುತ್ತೆ ಈ ರೀತಿ. ಹಾಗೆ ಇಲ್ಲಿ ಏನಿದೆಯಲ್ವ, ಇದು ಸ್ಲೀವ್ ಸ್ಟಿಚಿಂಗ್ದು, ಇದನ್ನು ಇಲ್ಲಿ 1.5 ಇಂಚ್ ಮಾರ್ಕ್ ಬಿಟ್ಟಿದ್ದೀವಲ್ವ, ಸೊ ಅದಷ್ಟು ಬಿಟ್ಟು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಇಲ್ಲಿಗೆ ಮಾರ್ಕ್ ಹಾಕ್ಕೊಂಡು ಇದನ್ನು ನೋಡಿ, ನಮ್ಮದು ಆರ್ಮೋಲು ಇಲ್ಲಿಗೆ ಬರುತ್ತೆ. ಈ ರೀತಿ ಹಾಕ್ಕೊಂಡು ಇದನ್ನು ಆರ್ಮೋಲ್ನ ಜಾಯಿಂಟ್ ಮಾಡ್ಕೋಬೇಕು. ಇದಾದಮೇಲೆ 1 ಇಂಚಿಗೊಂದು 1.5 ಇಂಚಿಗೊಂದು ಆರ್ಮೋಲ್ ಮಾರ್ಕ್ ಹಾಕ್ತಿದೆ. 8 ಇಂಚಿಗೆ ಚೆಸ್ಟು, ಹಾಗೆ ಇದನ್ನು ನೆಕ್ ಮಾರ್ಕ್ ಮಾಡ್ಕೊಂಡು ನಾನು ಈ ರೀತಿ. ಇದಾದಮೇಲೆ ಇಲ್ಲಿ ನಾವು ಅರ್ಧ ಇಂಚ್ ಎಕ್ಸ್ಟ್ರಾಕ್ಕೆ ಮಾರ್ಕ್ ಹಾಕಿದ್ವಲ್ವ, ಸೊ ಅಲ್ಲಿಗೆ ಒಂದು ಗೆರೆನ ಎಳ್ಕೊಳ್ಳೋಣ. ಈ ರೀತಿ ಎಳ್ಕೊಂಡ್ಮೇಲೆ ಇವಾಗ ಇಲ್ಲಿಗೆ ಇದೇನು ಎಕ್ಸ್ಟ್ರಾ ಪಾಯಿಂಟ್ ಇದೆಯಲ್ವ, ಸೊ ಇದನ್ನು ಇದಕ್ಕೆ ಟಚ್ ಮಾಡ್ಕೋಬೇಕು. ಇಲ್ಲಿ 2 ಊತ ತೊಗೊಳ್ಳಿ, ಈ ರೀತಿ ಶೇಪ್ ಹಾಕೊಳ್ಳಿ. ಶೇಪ್ ಹಾಕ್ಕೊಂಡು ಇಲ್ಲಿ
3 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇದನ್ನು ಸ್ಟ್ರೈಟಾಗಿ ಹಾಕೊಂಡ್ಬಿಡಿ. ನೋಡಿ ಈ ರೀತಿ ಮಾರ್ಕ್ ಹಾಕೊಳ್ಳೋದ್ರಿಂದ ನೋಡ್ತಾರಲ್ವ ನಾನು ಎಷ್ಟು ಈಸಿಯಾಗಿ ಮಾರ್ಕ್ ಹಾಕ್ಕೊಂಡೆ ಅಂತ. ತುಂಬ ಈಸಿಯಾಗಿ ಮಾಡಿಕೊಂಡೆ. ಅದೇ ನಾವೇನು ಮಾಡ್ತೀವಿ, ಲೇಟ್ ಯಾಕಾಗುತ್ತೆ ಅಂದರೆ ತುಂಬ ಹೊತ್ತು ಮಾಡ್ಕೊಂಡು ಕೂರ್ತೀವಿ. ಸೊ ಇಲ್ಲೇ ಇಷ್ಟೇ ಬ್ಲೌಸ್ ಇಟ್ಟಿಟ್ಟು ಮಾರ್ಕ್ ಹಾಕ್ಬಿಡೋದು ಅಷ್ಟೇ, ಪ್ರತಿಯೊಂದಕ್ಕೂ ಅಳತೆ ತೊಗೊಳೋಕ್ಕಿಂತ ಇದು ತುಂಬ ಈಸಿ ಅಂತಲೇ ಹೇಳ್ಬೋದು. ಸೊ ಇವಾಗ ಬ್ಯಾಕ್ ನೆಕ್ಕಿನೊಂದು ಮಾರ್ಕ್ ಮಾಡೋಣ. ಇದು ಬ್ಯಾಕ್ ಪಟ್ಟಿ ಏನು ಬರುತ್ತಲ್ವ, ಸೊ ಇಲ್ಲಿ 1.5 ಇಂಚು ಏನು ಬಿಟ್ಟಿದ್ದೀವಲ್ವ, ಇದನ್ನು ಬಿಟ್ಟು ಈ ಕಡೆ ಮಾರ್ಕ್ ಹಾಕೋನು. ಇಲ್ಲಿ ಬರ್ತಾಯಿದೆ, ಇಲ್ಲಿ ಬರುತ್ತಲ್ವ, ಸೊ ಇದನ್ನು ಈ ರೀತಿ ಮಾರ್ಕ್ ಹಾಕ್ಕೊಂಡು ಇದನ್ನು ಎಕ್ಸ್ಟ್ರಾ ಪಾರ್ಟನ್ನು ಕಟ್ ಮಾಡ್ಕೊತೀನಿ. ಈ ರೀತಿ ಇದು ಮಾಡ್ಕೊಂಡ್ಮೇಲೆ ಮೊದಲಿಗೆ ಇದೇನು ಆರ್ಮೂಲ್ ಇದೆಯಲ್ವ, 4 ಲೇಯರ್ ಹಿಡ್ಕೊಂಡು ಮೊದಲು 1.5 ಇಂಚಿದ್ದು ಮಾರ್ಕ್ ಹಾಕಿದ್ದು ಕಟ್ ಮಾಡ್ಕೊತೀನಿ. ಮಾರ್ಕ್ ಹಾಕ್ಕೊಂಡು ಕಟ್ ಮಾಡಿ ನೋಡಿ, ಇದನ್ನು ಕಟ್ ಮಾಡ್ಕೊತೀನಿ. ನಾವು ನಾರ್ಮಲಿ ಹೀಗೆ ಕಟ್ ಮಾಡ್ಕೊಳ್ಳೋದು, ಬಟ್ ನಿಮಗೆ ಹೇಳುವಾಗ ಏನಾಗುತ್ತೆ, ಪ್ರತಿಯೊಂದು ಬಿಡಿಸಿ ಹೇಳಬೇಕು ಕಾರಣಕ್ಕೆ ನಾವು ನಿಮಗೆ ನಿಧಾನವಾಗಿ ಹೇಳಿಕೊಡ್ತೀವಿ. ಇವಾಗ 2 ಲೇಯರ್ ಮುಂದಿಂದು ಭಾಗ ಮಾತ್ರ ತೊಗೊಂಡು 1 ಇಂಚಿಂದು ಆರ್ಮೋಲ್ ಶೇಪ್ನ ತೆಗಿಬೇಕು. ನೋಡಿ ಈ ರೀತಿ ಚೆಸ್ಟಿಗೆ ಒಂದು ಮಾರ್ಕ್ ಹಾಕೊಳ್ಳಿ. ಹಾಕ್ಕೊಂಡು ಇವಾಗ ಈ ಕ್ರಾಸ್ ಬೆಲ್ಟನ್ನ ಕಟ್ ಮಾಡಿ ತೆಗಿಬೇಕು. ನೋಡಿ ಕ್ರಾಸ್ ಬೆಲ್ಟು. ಇವಾಗ ಇಲ್ಲಿ ಒಂದು ಈ ರೀತಿ ಕಟ್ ಮಾಡಿಕೊಂಡು ಇವಾಗ ಫ್ರಂಟ್ ನೆಕ್ ನೋಡಿ, ಈ ರೀತಿ ಫ್ರಂಟ್ ನೆಕ್ ಆದಮೇಲೆ ಇದನ್ನು ಈ ರೀತಿ ಓಪನ್ ಬಿಟ್ಟು ಇವಾಗ ಬ್ಯಾಕ್ ನೆಕ್ಕು ಒಂದು ಶೇಪ್ ಹಾಕೋಬೇಕು. ಈ ರೀತಿ ನೋಡಿ, ನಮ್ಮದು ಬ್ಯಾಕ್ ನೆಕ್ಕು ಕೂಡ ರೆಡಿ ಆಯಿತು. ಇಲ್ಲಿ ನಾಚ್ ಹಾಕೊಳ್ಳೋಣ. ಸೊ ನೋಡಿ, ಬ್ಯಾಕ್ ಮತ್ತು ಫ್ರಂಟು ಎರಡೂ ಕೂಡ ರೆಡಿ ಆಯಿತು. ಇವಾಗ ಈ ಶೋಲ್ಡರ್ ಮಿಡ್ಲಲ್ಲಿ ಒಂದು ಟಕ್ಸ್ ಪಾಯಿಂಟ್ನ ಹಾಕೊಳ್ಳೋಣ. ನೋಡಿ ಈ ರೀತಿ ಹಾಕ್ಕೊಂಡ್ರೆ ನಮ್ಮದು ಬಾಡಿ ಪಾರ್ಟ್ ರೆಡಿ ಆಯಿತು. ಕ್ರಾಸ್ ಬೆಲ್ಟ್ ಕೂಡ ರೆಡಿ ಆಯಿತು. ಹಾಗೆ ನಾವು ಆವಾಗಲೇ ಆರ್ಮೋಲನ್ನು ಕಟ್ ಮಾಡಿದ್ವಲ್ವ, ಸೊ ಆ ಬಟ್ಟೆಯಲ್ಲಿ ನಾವು ಹುಕ್ ಪಟ್ಟಿ ಮತ್ತು ಕಾಸ್ ಪಟ್ಟಿ ಕಟ್ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಕಟಿಂಗ್ ಬೇಗ ಆಗುತ್ತೆ. ಪ್ರತಿಯೊಂದು ಸಲನೂ ನಾವು ಅಳತೆ ತೊಗೊಂಡು ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮು ಜಾಸ್ತಿ ಆಗುತ್ತೆ. ನೋಡಿ, ನಾನಿಲ್ಲಿ ಹುಕ್ ಪಟ್ಟಿ ಮತ್ತು ಕಾಸ್ ಪಟ್ಟಿನ ಕಟ್ ಮಾಡಿಕೊಂಡೆ. ನಿಮಗೆ ತೋರಿಸುವಾಗ ಮಾತ್ರ ನಾವು ಪ್ರತಿಯೊಂದು ಅಳತೆನೂ ತೊಗೊಳ್ಳೋದು, ನಾವು ಮಾಡುವಾಗ ಮಾಡೋದಿಲ್ಲ, ಯಾಕಂದರೆ ನಮಗೆ ಪರ್ಫೆಕ್ಟ್ ಆಗಿರುತ್ತಲ್ವ. ಸೊ ನೀವು ಕೂಡ ಈ ರೀತಿ ಕಟ್ ಮಾಡೋದ್ರಿಂದ ಬ್ಲೌಸ್ಗಳು ಬೇಗ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಆಗುತ್ತೆ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಅರ್ಥ ಆಯಿತು ಅಂದ್ಕೋತೀನಿ. ಇವಾಗ ನೋಡಿ, 4 ಫೋಲ್ಡ್ ಮಾಡಿಕೊಂಡು ನಾನು ಸ್ಲೀವ್ಸಿಗೆ ಬಟ್ಟೆನ ಹಾಕ್ಕೊಂಡು ಮೊದಲಿಗೆ ನಾನಿಲ್ಲಿ 1 ಇಂಚು ಮಾರ್ಕ್ ಮಾಡಿ ಮಡ್ಚೋದಕ್ಕೆ ಬಿಟ್ಬಿಡ್ತೀನಿ. 1 ಇಂಚ್ ಮಡ್ಚೋದಕ್ಕೆ ಬಿಟ್ಬಿಟ್ಟು ಇವಾಗ ಏನು ಸ್ಲೀವ್ಸ್ ಇದೆಯಲ್ವಾ, ಸೊ ಸ್ಲೀವ್ಸು ಹೇಗಿದೆಯೋ ಅದೇ ರೀತಿಯೇ ನಾವು ಈ ರೀತಿ ಕರೆಕ್ಟಾಗಿ ಇಡಬೇಕು. ನೋಡಿ ಈ ರೀತಿ ಇಟ್ಬಿಟ್ಟು ನೋಡಿ ಈ ರೀತಿ ಇಟ್ಬಿಟ್ಟು ಇಲ್ಲಿ ನಾರ್ಮಲ್ ಒಂದು ಸ್ಟಿಚ್ಚು ಅರ್ಧ ಇಂಚು ಸ್ಟಿಚಿಂಗಿಗೆ, ಇಲ್ಲೊಂದು ಅರ್ಧ ಇಂಚು ಸ್ಟಿಚಿಂಗಿಗೆ, ಇಲ್ಲೊಂದು. ನೋಡಿ ಆಯಿತು. ನೋಡಿ ಸ್ಲೀವ್ಸ್ ಕೂಡ ನಮ್ಮದು ಕಟ್ಟಿಂಗು ಆಯಿತು.
ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಸ್ಲೀವ್ಸ್ ಕಟ್ಟಿಂಗ್ ಅನ್ನುವಂಥದ್ದು ಮಾಡಿದೆ ಅಂತ, ಎಷ್ಟು ಈಸಿಯಾಗಿ ಬ್ಲೌಸ್ ಕಟ್ಟಿಂಗ್ ಅನ್ನುವಂಥದ್ದು 10 ನಿಮಿಷದಲ್ಲಿ ಮಾಡಿದೆ ಅಂತ. ಸೊ ನೋಡಿ ಇಷ್ಟು ಬರುತ್ತೆ ಸ್ಲೀವ್. ಸೊ ನೋಡಿದ್ರಲ್ವ ಕೇವಲ 10 ನಿಮಿಷದಲ್ಲಿ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.